ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಆಂಧ್ರ ಹುಡುಗಿ. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾನು ಇರಬೇಕು. ಫಸ್ಟ್ ಆಫ್ ಆಲ್ ನಮ್ಮ ವ್ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನಮಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಚಿಕ್ಕ ಬೆಲ್ಲೈಕನ್ ಆದರೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಾನು ಅವಾಗ ಅಪ್ಲೋಡ್ ಮಾಡೋ ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಇವೇನಿದು ಸಾಟರ್ಡೆ ಅರ್ಲಿ ಮಾರ್ನಿಂಗ್ ವ್ಲಾಗು. ಆಲ್ಮೋಸ್ಟ್ 6 o'clock ಎದ್ಬಿಟ್ಟು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಸೊ ರಂಗೋಲಿ ಬಿಡಿಸಿ, ಇವನ್ ಈಟ್ರೆಲ್ಲ ಹಾಕಿ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ, ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಾನು ಚೋಳೆಕಾಯಿ ಸಾಂಬಾರು ಮಾಡಬೇಕು ರೈಸ್ ಜೊತೆಗೆ ಅಂತ ಫಿಕ್ಸ್ ಆಗಿದ್ದೆ. ಸೊ ಅದಕ್ಕೋಸ್ಕರ ಅದನ್ನೇ ಮಾಡ್ತಿದ್ದೀನಿ. ಇವನ್ ಕ್ಲಸ್ಟರ್ ಬೀನ್ಸ್ ಸಾಂಬಾರು ರೈಸ್. ಸೊ ಇದು ಪ್ರಿಪೇರ್ ಆಗೋ ಅಷ್ಟರಲ್ಲಿ ಕ್ಯೂಟಿನಾದರೆ ಎಬ್ಬರಿಸ್ಬಿಟ್ಟು ಅವಳನ್ನೆಲ್ಲ ರೆಡಿ ಮಾಡಿ ಆಲ್ಮೋಸ್ಟ್ ಅವಳಿಗೆ ಕ್ಯಾರಿ ಮಾಡಿಬಿಟ್ಟು ಕಳಿಸ್ಕೊಟ್ಟೆ. ಬೇಸಿಕಲಿ ಏನಂದರೆ ಲಾಸ್ಟ್ ವೀಕ್ ಫ್ರೈಡೇ ಕ್ಯೂಟಿಗೆ ಸ್ಪೋರ್ಟ್ಸ್ ಡೇ ಇತ್ತು. ಸ್ಯಾಟರ್ಡೆ ಸಂಡೇ ಎವ್ರಿ ವೀಕ್ ಲೀವ್ ಇರುತ್ತೆ ಅವ್ರಿಗೆ. ಬಟ್ ಅವರು ತುಂಬ ಎಫರ್ಟಾಗಿ ಸಕ್ಸಸ್ಫುಲಿ ಸ್ಪೋರ್ಟ್ಸ್ ಡೇನ ಕಂಪ್ಲೀಟ್ ಮಾಡಿದ್ದಾರೆ ಅಂತೇಳಿ 2 days ಲೀವ್ ಕೊಟ್ಟರು ಅವ್ರಿಗೆ ಸಮಾಧಾನ ಆಗಿಲ್ಲ. ಮಂಡೇ ಫುಲ್ ಡೇ ಲೀವ್ ಕೊಟ್ಟಿದ್ದರು. ಆ ಮಂಡೇನ ಅದೇ ವೀಕ್ ಸ್ಯಾಟರ್ಡೆ ಸೇಮ್ ಮಂಡೇ ಟೈಮ್ ಟೇಬಲ್ನ ಕ್ಯಾರಿ ಮಾಡಿ ಕವರ್ ಮಾಡಿಬಿಟ್ರು. ಸೊ ಹಾಗೆ ಅವಳನ್ನ ಕಳಿಸಿ ಆ ಬ್ಯುಸಿಯಲ್ಲಿ ಅದು ಒಂದು ಶೂಟ್ ಮಾಡಿದರೆ ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಇರೋದು ಲಾಗ್ ಫುಲ್ಲು. ಬಟ್ ಅದನ್ನು ನಂಗೆ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಅವಳು ಹೋಗಾದ್ಮೇಲೆ ನಾನು ಸ್ವಲ್ಪ ಫ್ರೆಶ್ ಆಗಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು 9 o'clock ಒಳಗಡೆ ಪೂಜೆ ಪ್ರಶಾಂತವಾಗಿ ಮುಗಿಸ್ಕೊಂಡೆ. ನೋಡಿ ಎಷ್ಟು ಪಳಪಳ ಅಂತಿದೆ ನಮ್ಮ ದೇವಸ್ಥಾನದೊಳಗಡೆ. ಸೊ ಇವನ್ 9:15 ಆ ಟೈಮಲ್ಲಿ ಮಿಲ್ಕಿನೂ ಹೆಬ್ಬರಿಸ್ಬಿಟ್ಟು ಅವಳಿಗೂ ತಲೆ ಸ್ನಾನ ಮಾಡಿಸಿದ್ದೆ. ಅವಳು ಮಿರರ್ ಮುಂದೆ ನಿಂತ್ಕೊಂಡು ನಾನೇ ಒರೆಸ್ತೀನಿ, ನನ್ನ ತಲೆನ ನಾನೇ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊತೀನಿ, ನೀನೇನಾದರೂ ವರ್ಕ್ ಇದ್ದರೆ ನೋಡ್ಕೊ ಅಂತ ಹೇಳಿದ್ಲು. ಸೊ ಈ ಗ್ಯಾಪಲ್ಲಿ ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು, ಸೊ ಇವನ್ ಅವಳಿಗೂ ನಾನು ಮತ್ತೆ ರೆಡಿ ಮಾಡಿ, ಈಗ ಇಲ್ಲೇನಂದರೆ ಕ್ಯೂಟಿಗೆ ಸ್ಕೂಲ್ ಇರೋದ್ರಿಂದ ಮಿಲ್ಕಿನ ನೋ ಆಪ್ಷನ್, ನನಗೆ ಇನ್ನು ಆಫೀಸ್ ಹತ್ರನೇ ಕ್ಯಾರಿ ಮಾಡಬೇಕು. ಬಿಕಾಸ್ ಆಫ್ ಎವ್ರಿ ಸ್ಯಾಟರ್ಡೆ ಸಂಡೇ ಇಬ್ರಿಗೂ ಲೀವ್ ಇರುತ್ತೆ. ಇಬ್ಬರು ಮನೆಯಲ್ಲೇ ಆರಾಮಾಗಿರ್ತಾರೆ. ಇಬ್ಬರು ಇದ್ದರೆ ಬಿಟ್ಟೋಗ್ಬೋದು. ಇವಳೊಬ್ಬಳೇ ಚಿಕ್ಕವಳಲ್ವ, ಬಿಟ್ಟೋಗೋಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಆಫೀಸ್ ಹತ್ರನೇ ಕ್ಯಾರಿ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ನಿಮಗೂ ಗೊತ್ತು ಎಲ್ಲರಿಗೂ, ನನಗೆ ಮನೆಯಿಂದ ಆಫೀಸ್ ಜಸ್ಟ್ 5 minutes ಒಳಗಡೆ ರೀಚ್ ಆಗಿಬಿಡ್ತೀನಿ. ಸ್ಯಾಟರ್ಡೆ ಮಂಡೇ ಅಂತೂ ನನಗೂ ಸಹ ಅಲ್ಲಿ ಕಸ್ಟಮರ್ಸ್ ಬ್ಯುಸಿ ಇರ್ತಾರೆ. ಆ ಇಂಟೆನ್ಷನಲ್ಲಿ ನಾನು ಅಲ್ಲೂ ಸ್ವಲ್ಪ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಲಾಗ್ ಸ್ವಲ್ಪ ಮಿಸ್ ಮ್ಯಾಚ್ ಥರ ಅನ್ನಿಸ್ಬೋದು. ಬಟ್ ಐ ಥಿಂಕ್ ತೆಗ್ದಿರೋ ಲಾಗ್ನ ಕ್ಲಾರಿಟಿಯಾಗಿ ಅಪ್ಡೇಟ್ ಮಾಡಿದ್ದೀನಿ ಅನಿಸುತ್ತೆ. ಇವನ್ 7:30ಗೆ ನಾನು ಮತ್ತೆ ರಿಟರ್ನ್ ಬಂದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಗ್ಯಾಪಲ್ಲಿ ಬಂದುಬಿಟ್ಟು ಮನೆಗೆ ತುಂಬ ಹತ್ತಿರದಲ್ಲಿರೋದ್ರಿಂದ ಆಫೀಸು, ಕ್ಯೂಟಿ 4:10ಗೆ ವ್ಯಾನಿಗೆ ಬರೋ ಅಷ್ಟರಲ್ಲಿ ನಾನು ಮಿಲ್ಕಿನ ಒಂದು 5 ನಿಮಿಷ ಅಲ್ಲಿ ಪರ್ಮಿಷನ್ ತೊಗೊಂಡ್ಬಿಟ್ಟು ಬಂದು ಮನೆ ಹತ್ರ ಬಿಟ್ಟು ಹೋಗಿದ್ದೆ. ಇವರು ನಾನು ಬರೋ ಅಷ್ಟರಲ್ಲಿ 7:30 ಒಳಗಡೆ ಮನೇಲಿ ಚಿಕ್ಕ ಚಿಕ್ಕ ಕೆಲಸಗಳು ಮುಗಿಸಿ ಅವರು ಸಹ ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗೋಕ್ಕೆ ಅಂತ ರೆಡಿಯಾಗಿದ್ದಾರೆ. ಸೊ ಇವನ್ ಏನಂದರೆ ನಮ್ಮ ಮನೆ ಮುಂದೆ ಒಂದು ಪಿಂಕ್ ರೋಸ್ ಬಿಟ್ಟಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಇನ್ನೂ 2 ಮೊಗ್ಗಿದೆ. ಒಂದೇ ಗಿಡದಲ್ಲೇ ಒಂದೇ ಹತ್ರನೇ 3 ಹೂವು, ತುಂಬ ಕಲರ್ಫುಲ್ಲಾಗಿದೆ. ಅದರಲ್ಲೂ ಇಲ್ಲಿ ಕಾಣಿಸ್ತಿರೋ ಈ ಹುಡುಗಿಗಂತೂ ತುಂಬ ಇಷ್ಟವಾದ ಕಲರ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅಮ್ಮ ಇಷ್ಟು ಚೆನ್ನಾಗಿರೋ ಈ ರೋಸ್ನ ವೇಸ್ಟ್ ಮಾಡೋದು ಬೇಡ, ಕಟ್ ಮಾಡಿಕೊಂಡು ಸೊ ಅಮ್ಮನ ದೇವಸ್ಥಾನ ಹತ್ರ ಹೋಗ್ತಿದ್ದೀವಲ್ವ, ಅಲ್ಲಿ ತೊಗೊಂಡೋಗೋಣ ಅಂತೇಳಿ ಕಟ್ ಮಾಡ್ಕೊಂಡಿದ್ದಾಳೆ. ಏನು ಅಮ್ಮನ ದೇವಸ್ಥಾನ ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಗೊರವನಹಳ್ಳಿಯಿಂದ ಅಮ್ಮ ಅವ್ರ ಪ್ರತಿಬಿಂಬೆ, ಲಕ್ಷ್ಮೀದೇವಿ ಅಮ್ಮ ಅವ್ರ ಪ್ರತಿಬಿಂಬೆ ತಂದು ಇಲ್ಲಿ ಒಂದು ಟೆಂಪಲ್ ಥರ ರೆಡಿ ಮಾಡಿಬಿಟ್ಟು, ನಾರ್ಮಲಿ ಎವ್ರಿ ನವೆಂಬರ್ ಮಂತಲ್ಲಿ 3 days ನಮ್ಮ ಏರಿಯಾ ಫುಲ್ಲು ರಚ್ಚ ಅಂದರೆ ಜಾತ್ರೆ ಥರ ಮಾಡ್ತಾರೆ. ಕರ್ನಾಟಕದಲ್ಲಿರೋದ್ರಿಂದ ಕನ್ನಡ ರಾಜ್ಯೋತ್ಸವ ಸ್ಪೆಷಲ್ಲಾಗಿ, ಹಾಗೆ ಎವ್ರಿ ಇಯರ್ ಸಾಂಪ್ರದಾಯವಾಗಿ ಆಲ್ಮೋಸ್ಟ್ ಇದು 10ನೇ ವಾರ್ಷಿಕೋತ್ಸವ ನಡೆಸ್ತಿದ್ದಾರೆ. ಸೊ ಇವನ್ ಗೊರವನಹಳ್ಳಿ ಮಹಾಲಕ್ಷ್ಮಿ ಅವರ ಸೇವಾ ಸಂಘದಿಂದ ಎಂಟ್ರೆನ್ಸಿಂದ ನೀಟಾಗಿ ತೋರಿಸ್ತಿದ್ದೀನಿ. ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂದರೆ ನೋಡಿ. ಇವನ್ ನಾನು 9 yearsಯಿಂದ ಇದೇ ಏರಿಯಾದಲ್ಲಿರೋದ್ರಿಂದ ನಾವು ಎವ್ರಿ ಇಯರ್ ಮಿಸ್ ಮಾಡಲ್ಲ ಆಲ್ಮೋಸ್ಟು. ಬಟ್ 2 yearsಯಿಂದನೇ ಲಾಗ್ ಎಲ್ಲ ನೀಟಾಗಿ ಅಪ್ಲೋಡ್ ಮಾಡ್ತಿರೋದಲ್ವ. ಸೊ ಹಾಗಾಗಿ ಕನ್ನಡದಲ್ಲಂತೂ ಫಸ್ಟ್ ಈ ಸಲನೇ ಆಲ್ಮೋಸ್ಟ್ 1 month 2 month ಆಯಿತು ಕನ್ನಡದಲ್ಲಿ ಲಾಗ್ ಶೂಟ್ ಮಾಡ್ತಾ. ಸೊ ಇವನ್ ಎಂಟ್ರೆನ್ಸಿಂದ ಹಂಗೆ ನೀಟಾಗಿ ಶೂಟ್ ಮಾಡ್ಕೊಂಡಿದ್ದೀನಿ. ಐ ಥಿಂಕ್ ನನಗೆ ಯಾಕೋ ಫೀಲ್ ಆಯಿತು ಲಾಸ್ಟ್ ಇಯರ್ಗಿಂತ ಈ ಸಲನೇ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಬಟ್ ಕಂಪೇರ್ ಮಾಡಿದ್ರೆ ಅದೇ ಚೆನ್ನಾಗಿತ್ತೇನೋ ಅಂತ.
ಬಟ್ ಇದೂ ಸಹ ತುಂಬ ಚೆನ್ನಾಗೇ ಕಾಣಿಸ್ತಿದೆ ಇವಾಗ ಇಲ್ಲಿ ವಿಡಿಯೋದಲ್ಲಿ ನೋಡಾದ್ಮೇಲೆ. ಸೊ ತುಂಬ ಕ್ರೌಡ್ ಇರುತ್ತೆ, ತುಂಬ ಅಂದರೆ ತುಂಬ. ಅಮ್ಮ ಅವ್ರನ್ನ ನೋಡಿ ಒಂದು ಸಲ ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಪೂಜೆನೂ ಅಷ್ಟೇ ಅದ್ಧೂರಿಯಾಗಿರುತ್ತೆ. ಲಕ್ಷ್ಮೀ ದೇವಿ ಅಮ್ಮ ಅವ್ರ ಪೂಜೆ. ಆ್ಯಂಡ್ ಅಲ್ಲಿ ಮುಂದೆ ಎಲ್ಲ ಕಳಶದ ಚೊಂಬು ಕೂರಿಸಿದ್ದಾರೆ, ಗೊತ್ತಾಯಿತು ಅನಿಸುತ್ತೆ. ಸೊ ನಾವಿನ ಆರತಿ ಎಲ್ಲ ತೊಗೊಂಡ್ಬಿಟ್ಟು ನೆಮ್ಮದಿಯಾಗಿ ಅರಿಶಿನ ಕುಂಕುಮ ತೊಗೊಂಡು ಅಮ್ಮ ಅವ್ರ ಪ್ರಸಾದ ತೊಗೊಂಡು ಸೊ ಕಂಫರ್ಟಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡಾದಮೇಲೆ ಇಲ್ಲಿ ಏನು ಅಂದರೆ ನನಗೊಂಚೂರು ಇಷ್ಟ ಆಗಲ್ಲ. ಬೇಸಿಕಲಿ ಆ ವೇಲ್ ಅದು ಚೆನ್ನಾಗಿದೆ, ಈ ವೇಲ್ ಇದು ಚೆನ್ನಾಗಿದೆ. ಬಟ್ ನನ್ನ ಇಂಟರ್ನಲಿ ಫೀಲ್ನ ಶೇರ್ ಮಾಡ್ತಿದ್ದೀನಿ. ದೇವಸ್ಥಾನ ಹತ್ರ ತುಂಬ ಗ್ರ್ಯಾಂಡಾಗಿ ಇಷ್ಟು ಗ್ರ್ಯಾಂಡಾಗಿ ಅಮ್ಮ ಅವರು ಪೂಜೆಗಳನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ಸೊ ಅದ್ರ ಪಕ್ಕದಲ್ಲೇ ಇವರು ಇದು ಏನಂತೆ ಆರ್ಕೆಸ್ಟ್ರಾ ಥರ ಇಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಬರೀ ರೊಮ್ಯಾಂಟಿಕ್ ಫೀಲಿಂಗ್ ಸಾಂಗ್ಸು ಆ ಥರದ್ದೇ ಮೇಜರ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಇವೇನು ಅದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಥರ ಇರುತ್ತೆ ಅಂತ ಇಟ್ಟಿದ್ದಾರೋ ಇಲ್ಲ ಸ್ವಲ್ಪ ಚೆನ್ನಾಗಿರಲಿ ಇನ್ನೂ ಸ್ವಲ್ಪ ಅಟ್ರ್ಯಾಕ್ಟ್ ಆಗಲಿ ಅಂತ ಇಟ್ಟಿದ್ದಾರೋ ಗೊತ್ತಾಗ್ತಿಲ್ಲ. ನೋಡಿ ಅನ್ನಿಸ್ತಿದ್ಯಾ ಎಷ್ಟು ಧೂಮ್ ಲೈಟ್ಗಳೆಲ್ಲ ಹಾಕ್ಬಿಟ್ಟು ತುಂಬ ಡೆಕೋರೇಟಿವ್ ಆಗಿ ಮಾಡಿ ಇದೂ ಚೆನ್ನಾಗಿದೆ. ಬಟ್ ದೇವಸ್ಥಾನ ಅಂತ ಬಂದಾಗ ಅದರದ್ದೇ ಆದ ಸಾಂಪ್ರದಾಯದ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಾದರೂ ಇಟ್ಟರೆ ಚೆನ್ನಾಗಿರೋದು ಅಂತ ನನ್ನ ಫೀಲು. ಎಲ್ಲೋ ಒಂದು ಗ್ಯಾಪಲ್ಲಿ. ಬಟ್ ನಾನು ತುಂಬಾ ಎಂಜಾಯ್ ಮಾಡಿದೆ, ನೀಟಾಗಿ ತೋರಿಸ್ತಿದ್ದೀನಿ. ಇಲ್ಲಿ 10ನೇ ವಾರ್ಷಿಕೋತ್ಸವ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಉತ್ಸವ ಅಂತ ಈವನ್ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಸ್ಪೆಷಲ್ಲಾಗಿ ಸ್ಯಾಟರ್ಡೆ ಆಲ್ಮೋಸ್ಟ್ ನಾವು ಅಲ್ಲೆಲ್ಲ ಮುಗಿಸಿ ಪೂಜೆ ಮುಗಿಸಿ ಪ್ರಸಾದ ಕೊಟ್ಟಿದ್ರು, ಅಲ್ಲೇ ಕುತ್ಕೊಂಡು ನೆಮ್ಮದಿಯಾಗಿ ತಿಂದು ಸೊ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿ ಮನೆಗೆ ರೀಚ್ ಆಗೋಷ್ಟರಲ್ಲಿ 10-10:30 ಆಗಿಬಿಡ್ತು. ಸೊ ಈವನ್ ರೆಸ್ಟ್ ಮಾಡಿಬಿಟ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಸಂಡೇ, ಆ್ಯಕ್ಚುಲಿ ಫ್ರೈಡೇ ಇಟ್ಟಿರೋದು, ಫ್ರೈಡೇ ಮಾರ್ನಿಂಗು, ಫ್ರೈಡೇ 1 ಡೇ, ಸ್ಯಾಟರ್ಡೆ 2nd ಡೇ. ಸೊ ಸಂಡೇ ಮಾರ್ನಿಂಗ್ ಬಂದ್ಬಿಟ್ಟು ಸೊ ಇಲ್ಲೆಲ್ಲ ಆಲ್ಮೋಸ್ಟು ಮಾರ್ನಿಂಗು ಒಂದು ಸಲ ಕಳಶದ ಚೊಂಬೆಲ್ಲ ತೊಗೊಂಡು ಇದೇ ಏರಿಯಾದಲ್ಲಿ ಸೊ ರಸ್ತೆ ಬೀದಿಗಳಲ್ಲೆಲ್ಲ ಸ್ವಲ್ಪ ಮೆರವಣಿಗೆ ಮಾಡ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಿದೆ ಡಾಕ್ಟರ್ ರಾಜ್ ರಸ್ತೆ ಅಂತ ನಮ್ಮ ಏರಿಯಾ ಇದು ಅಂತ. ಸೊ ನಮ್ಮ ರೋಡ್ಗಳ ಹೆಸರು ಸಹ ಅಪ್ಪು ಅವ್ರ ಹೆಸರೇ ಇರುತ್ತೆ, ಅಷ್ಟು ಅಪ್ಪು ಫೇಮಸ್ ಫ್ಯಾನ್ಸ್ ಇದ್ದಾರೆ ಈ ಏರಿಯಾದಲ್ಲಿ. ಇದು ಬಂದ್ಬಿಟ್ಟು ಇನ್ನು ಆಲ್ಮೋಸ್ಟ್ 1:30 2 o'clock ಟೈಮಲ್ಲಿ ಅಪ್ಪು ಸರ್ದು ಅವ್ರ ಪಪ್ಪದು ಆಮೇಲೆ ಇದನ್ನು ಅಮ್ಮ ಅವ್ರನ್ನ ತಂದು ಇಲ್ಲಿ ಪೂಜೆ ಕಾರ್ಯಕ್ರಮ ಎಲ್ಲ ನಡೆಸ್ಕೊಡೋಕ್ಕೆ ಸಪೋರ್ಟ್ ಮಾಡಿರೋ ಅಂಥ ಅವ್ರದ್ದು ಮೂವರದು ಪಲ್ಲಕ್ಕಿಯಿಂದ ಮೆರವಣಿಗೆ ಮುಗೀತು. ಸೊ ಮುಗೀತು ಮೀನ್ಸ್ ಮುಂದೆಗಡೆ ಹೋಗ್ತಿದೆ. ಇಲ್ಲಿ ಬಂದ್ಬಿಟ್ಟು ಅಮ್ಮ ಅವ್ರದ್ದು ಪಲ್ಲಕ್ಕಿ ಎಷ್ಟು ಚೆನ್ನಾಗಿದೆ ನೋಡಿ. ಎಂಟ್ರೆನ್ಸಲ್ಲಿ ಹಾರ್ಸ್ಗಳು ಎಲ್ಲರಿಗೂ ಸ್ವಾಗತ ಮಾಡ್ತಿದ್ದಾವೆ. ಸೊ ಅಮ್ಮ ಅವ್ರ ದರ್ಶನ ತೊಗೊಬೇಕು ಅಂದರೆ ಮುಂದೆಗಡೆ ಶಿವಯ್ಯನ ದರ್ಶನ ಮುಗಿಸಿ ಹಿಂದೆಗಡೆ ಅಮ್ಮ ಅವ್ರ ದರ್ಶನ. ಹಾಗೆಯೇ ಅಲ್ಲಿ ಟೊಮೊಟೊ ಬಾತ್ ಬೇರೆ ಕೊಟ್ಟರು, ಮತ್ತು ಅದನ್ನು ತೊಗೊಂಬಂದು ನೆಮ್ಮದಿಯಾಗಿ ತಿಂದ್ಬಿಟ್ಟು ಒಂದು ರೌಂಡ್ ನಿದ್ದೆ ಮಾಡಿದ್ವಿ. ಬಟ್ ಚಳಿ ಮಳೆ ಈ ಬ್ಯಾಂಗ್ಳೂರಲ್ಲಿ ಡಿಸೆಂಬರ್ ಜನವರಿ ಅಂದರೆ ಎದ್ಬಿಟ್ಟು ತಿಂಡಿ ಮಾಡ್ಕೊಂಡು ತಿನ್ನೋಕ್ಕೂ ಕಷ್ಟ. ಆ ಥರ ವೆಂಟಿಲೇಷನ್ ಇಲ್ಲಿರೋ ಕ್ಲೈಮೇಟ್ಗೆ ಒಳಗಡೆ ಇರೋಕ್ಕಾಗಲ್ಲ. ಸೊ ಇನ್ನು ಆ ಚಳಿ ಮೂಡಿಗೆ ಸ್ವಲ್ಪ ಬಿಸಿ ಬಿಸಿ ಬಜ್ಜಿ ಆಗಲಿ ಈ ಥರ ಸೂಪ್ ಆಗಲಿ ಕುಡಿದ್ರೆ ಕಂಫರ್ಟ್ ಇರುತ್ತೆ ಅಂತೇಳ್ಬಿಟ್ಟು ಹಾಗೊಂದು ಸ್ವಲ್ಪ ಸೂಪ್ ಮಾಡ್ಕೊಂಡು ಕುಡಿದ್ಬಿಟ್ವಿ. ಸೊ ಐ ಹೋಪ್ ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಆಂಧ್ರ ಹುಡುಗಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್.